ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಪಪ್ಪಿ ಒಂದು ನಿರೂಪಣೆಯ ಶೈಲಿಯಲ್ಲಿ ಮಹೇಶನಿಗೆ ಹೆಣ್ಣಿನ ಒಂದು ಬಾಲ್ಯ ಜೀವನದಿಂದ ಆದಂತಹ ಅವಳ ಆತಂಕ, ಭಯ, ಅವಳ ಪ್ರೀತಿಯ ಬಗ್ಗೆ ಒಂದು ಮೂಡಿದಂತಹ ಭಾವನೆ ಇದನ್ನು ವಿವರಿಸ್ತಾ ಇದ್ದು. ಈಗ ಅಲ್ಲಿ ಹೇಗೆ ಆ ಮಹೇಶನನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾಳೆ, ಹೀಗೆ ಮಾಡಿದೆಲ್ಲ ನೀನು ನಿನ್ನ ಜೀವನದಲ್ಲಿ ಗೆದ್ದ, ನೀನು ಪೂರ್ತಿ ಗೆಲ್ಲೂ ಇಲ್ಲ ಅಲ್ಲ ಸೋಲೂ ಇಲ್ಲ, ನನ್ನ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲಿಲ್ಲ ಅನ್ನೋ ರೀತಿ ಹೇಳ್ತಾ ಇರ್ತಾಳೆ. ಹಾಗೆ ಮುಂದುವರೆದು ಹೇಳ್ತಾಳೆ, ಹೀಗೆ ನೀನು 8-10 ವರ್ಷ ನಿನ್ನ ಕತೆಗಳಿಗೆ ನನ್ನ ಹೀರೋಯಿನ್ ಮಾಡಿಬಿಟ್ಟೆ, ಅಂದರೆ ಇಲ್ದೇ ನನ್ನನ್ನು ಪ್ರೀತಿಸ್ತಾಳೆ, ನಾನು ಅವರು ಇಬ್ಬರು ಪ್ರೇಮಿಗಳು ಅಂಥೇಳಿ ಜನಗಳಿಗೆಲ್ಲ ಜಗಜ್ಜಾಹಿರು ಮಾಡಿ ಎಲ್ಲರ ದೃಷ್ಟಿಯಲ್ಲಿ ನಾವಿಬ್ಬರು ಪ್ರೇಮಿಗಳು ಹಾಗೆ ನಂಗೆ ಬಿಂಬಿಸಿದ್ದೆ. ನಾನು ಹಾಗಿಲ್ಲ, ನನ್ನ ಮನಸ್ಸಲ್ಲಿ ಏನೂ ಇಲ್ಲ, ನಾನು ಅವನು ಒಮ್ಮೆನೂ ಭೇಟಿಯಾಗಿಲ್ಲ, ನಾವೊಂದು ಭಾವನೆಗಳನ್ನು ಹಂಚ್ಕೊಂಡಿಲ್ಲ ಅಂತ ಹೇಳೋ ಅವಕಾಶವೂ ಇಲ್ಲದ ಹಾಗೆ ನೀನು ಕಾಲೇಜಿನ ಅನಂತಣ್ಣನ ಚಾದಂಗಡಿಯ ನಿನ್ನ ಟೀಮಿಗೆ ನಿನ್ನ ನಾಲ್ಗೆ ವಸ್ತುವಾದೆ. ಅಂದರೆ ಆ ವಯಸ್ಸಿನಲ್ಲಿ ಸುಮ್ಮನೆ ಗುಲ್ಲೆಬ್ಸಿ ಅವರು ಇವರು ಜೋಡಿ ಇವ್ರವ್ರ ಜೋಡಿ ಅಂತೇಳಿ ಹೇಳ್ತಕ್ಕಂಥ ತುಂಬ ಇರುತ್ತೆ. ಆ ರೀತಿ ಮಾಡಿದೆ. ಲೈಬ್ರರಿ ಹೋಗಬೇಕಾದ್ರೆ ನಾನು ಅಲ್ಲಿ ಹೋಗ್ತಾಯಿದ್ರೆ ನಿನ್ನ ಗುಂಪಿನಲ್ಲಿ ಯಾರು ಇದ್ದರೆ ಅವರೆಲ್ಲರೂ ನನ್ನನ್ನು ಮಹೇಶ ಅಂತಲೇ ಕೂಗ್ತಾಯಿದ್ರು. ಆಗ ನನ್ನ ಮನಸ್ಸಿಗೆ ಹೇಗಾಗಬೇಡ, ನೀನು ನನಗೆ ದೈಹಿಕವಾಗಿ ಮಾಡಿದರೆ ಮಾತ್ರ ಅದು ಅತ್ಯಾಚಾರ, ಬಲಾತ್ಕಾರ ಅಲ್ಲ, ಮಾನಸಿಕವಾಗಿ ನೋವನ್ನುಂಟು ಮಾಡಿದರೂ ಕೂಡ ಅದು ಬಲಾತ್ಕಾರ, ನೋವು ಆಗುತ್ತೆ. ನೀನು ಹಾಗೆ ನನಗೆ ಮಾನಸಿಕವಾಗಿ ತುಂಬ ಹಿಂಸೆ ಕೊಟ್ಟೆ. ದೈಹಿಕವಾಗಿ ನೀನು ನನ್ನ ಒಂದು ಕೂದಲನ್ನು ಮುಟ್ಟುವಂಥ ಇದನ್ನು ಮಾಡಲಿಲ್ಲ ಅಂದರೂ ಕೂಡ ಮಾನಸಿಕವಾಗಿ ನಾನು ಅದಕ್ಕೆ ತುಂಬ ನೋವಿನಿಂದ ಜರ್ಜರಿತಳಾಗುವ ಹಾಗೆ ನೀನು ಮಾಡಿದೆ ಅಲ್ವಾ ಅಂತ ಹೇಳಿ ಕಣ್ಣೆತ್ತಿ ಮುಖ ನೋಡಲು ಇಲ್ಲ, ನೀನು ಮನಸ್ಸನ್ನು ಮಾತ್ರ ಕಚ ಪಚ ತುಳಿದ್ಬಿಟ್ಟೆ. ಕಾಲೇಜ್ನಲ್ಲಿ ನಡೆದ ಯಾವ ಕಾರ್ಯಕ್ರಮಕ್ಕೂ ನಿಲ್ಲದ ಹಾಗೆ, ಎಂದೂ ವೇದಿಕೆ ಹತ್ತದ ಹಾಗೆ, ನಾನು ಅಂದರೆ ಎಲ್ಲಿ ನಿಲ್ಲಬೇಕಾದ್ರೂ ನನ್ನನ್ನು ಆ ದೃಷ್ಟಿಯಿಂದ ನೋಡ್ತಾರೇನೋ, ತಪ್ಪು ಮಾಡದೇ ಇದ್ದರೂ ಆ ಕೀಳರಿಮೆಯಿಂದ ನಾನು ಯಾವುದೇ ಒಂದು ವೇದಿಕೆಗೆ ಹೋಗ್ದಾಗೆ, ಕಾರ್ಯಕ್ರಮಕ್ಕೆ ಹೋಗ್ದಾಗೆ, ಎಲ್ಲರ ಜೊತೆ ನಕ್ಕು ಹರಟೆ ಹೊಡಿತಾ ಮಾತಾಡ್ದ ಹಾಗೆ ಎಲ್ಲರ ದೃಷ್ಟಿಯಲ್ಲಿ ಯಾವುದೋ ಸಂಶಯದ ಕಣ್ಣಿಗೆ ಸದಾ ನನ್ನ ವಸ್ತುವಾಗಿರೋ ಹಾಗೆ ಮಾಡಿಬಿಟ್ಟೆ. ನಾನು ಮನಸ್ಫೂರ್ತಿ ಸಂತೋಷದಿಂದ ಇರಲಿಕ್ಕೆ ನೀನು ಅವಕಾಶವನ್ನು ಕೊಡಲಿಲ್ಲ. ಹಾಗಾದರೆ ಏನಿತ್ತಯ್ಯ ನಿನ್ನ ಮನಸ್ಸಲ್ಲಿ? ಸದಾ ನಾನು ಹಿಂಗೆ ಕೊಳೆಯೋದು ನಿನಗೆ ಬೇಕಿತ್ತಾ? ನೀನು ಒಂದು ಸಲ ಈಗ ನಿನ್ನ ಮಗಳನ್ನು ಒಂದೇ ಒಂದು ಸಲ ನನ್ನ ಜಾಗದಲ್ಲಿ ಇಟ್ಕೊಂಡು ನಿನ್ನ ಮಗಳಿಗೆ ಯಾರಾದರೂ ಆ ರೀತಿ ನಡೆಸ್ಕೊತಿದ್ದಾರೆ ಅಂದರೆ, ಯಾವುದಾದ್ರೂ ಒಂದು ಹುಡುಗ ಆ ರೀತಿ ಮಾಡ್ತಿದ್ದಾನೆ ಅಂದರೆ ನಿನ್ನ ಮನಸ್ಸಿಗೆ ಏನು ಅನಿಸುತ್ತೆ? ಒಮ್ಮೆ ಯೋಚನೆ ಮಾಡಿ ನೋಡು. ನನಗೆ ನಿನ್ನ ಈ ಪರಿಸ್ಥಿತಿಯಿಂದ ಬೇಸತ್ತು, ನಿನ್ನ ವರ್ತನೆ, ಜನಗಳ ಮಾತಿನಿಂದ ಬೇಸತ್ತು. ಒಮ್ಮೊಮ್ಮೆ ನನಗೆ ಅನ್ನಿಸ್ತಾ ಇತ್ತು, ನಿನ್ನ ಮದುವೆ ಆಗೋದೇ ಒಳ್ಳೆಯ ದಾರಿ, ಅದೊಂದೇ ಉಳಿದಿರೋ ದಾರಿ ಅಂತ ನಾನು ಗಾಬರಿ ಬಿದ್ದು ಹಲವಾರು ರಾತ್ರಿಗಳಲ್ಲಿ ನಾನು ಅದರ ಬಗ್ಗೆ ಯೋಚನೆ ಮಾಡಿದ್ದುಂಟು. ನೀನು ಆ ರಾಕುಮನಿ ಶ್ಯಾಮಲಕ್ಕನ ಹತ್ರ ಹೇಳ್ತಿದ್ದಂತೆ, ಅವಳಿಗೆ ಏನಾದರೂ ಮದುವೆ ಆಗಲಿಕ್ಕೆ ನೆಂಟಸ್ತನ ಬಂದರೆ ಫೋಟೋ ಮಾಡಿ ಹಂಚ್ತೀನಿ ಅಂತ. ಆಗ ಆ ಕಾಲಕ್ಕೆ ಯಾರ್ದೋ ಫೋಟೋಗೆ ಯಾರ್ದೋ ಮುಖವನ್ನು ಅಂಟಿಸಿ ಈ ರೀತಿ ಅನೈತಿಕ ಪ್ರಚಾರಕ್ಕೆ ಬಳಕೆಯಾಗ್ತಿದ್ದದ್ದು ಅಂತ ಗಿಮಿಕ್ಕುಗಳು ಇದ್ದೋ ಅದನ್ನು ಕೇಳಿ ನನಗೆ ಬೆರಗಾಗಿದ್ದೆ. ಅಪಾಪ ಶ್ಯಾಮಲಕ್ಕ ಅವಳ ಅವ್ವ ಸುಂದ್ರಜ್ಜಿ ಮಕ್ಕಳು ಸಾಕು ಅಂತ ಗಾವಂಟಿ ಔಷಧಿ ಕುಡಿದು ಹೊಟ್ಟೆ ಬೀಳದೆ ಅವಳು ಮೆಳ್ಳಗಣ್ಣಿನ ಮುಖದ ಮೇಲೆ ಕರಿ ಪಸಿಯ ನಿಶಕ್ತ ಕೂಸನ್ನು ಹಡ್ದ್ಲು. ಅವಳನ್ನೇ ಶ್ಯಾಮಲ ಅಂತ ಕರೆದ್ಲಂತೆ. ಅಂದರೆ ಅಬಾಷನ್ ಗರ್ಭಪಾತವನ್ನು ಮಾಡಿಸ್ಲಿಕ್ಕೆ ಹೋಗದೆ ಅದು ಫಲ ಕಾಣ್ದೇ ಈ ರೀತಿ ಅಂಗವಿಕಲ ಮಗು ಹುಟ್ಟಿ ಇವಳನ್ನು ಶ್ಯಾಮಲ ಅಂತ ಹೆಸರು, ಒಬ್ಬ ಕುರೂಪಿ ಮಗಳಾಗಿರ್ತಾಳೆ. ಅದಕ್ಕೆ ಸರಿ ದುಡಿಸಿದೆ. ಅವಳನ್ನು ಕತೆ ಪುಸ್ತಕ ಓದೋಷ್ಟು ಬರ ಕಲ್ತಂತ ಒಂದು ಓದು ಬರ ಅಷ್ಟನ್ನು ಮಾತ್ರ ಕಲಿಸಿರ್ತಾಳೆ ಶ್ಯಾಮಲಕ್. ಅದಕ್ಕಾಗಿ ನನ್ನ ಮನೆಗೆ ಬಂದು ಭೇಟಿ ಆಗ್ತಿರ್ತಾಳೆ. ಆದರೆ ನೀನು ಅವಳ ಜೊತೆ ಯಾವಾಗಲೂ ಚೀಟಿನ ಬರೆದು ಅವಳ ಹತ್ರ ಕೊಡ್ತಾ ಇದ್ದೆ. ನಾನು ಅವಳು ಕೊಟ್ಟಂಥ ಒಂದು ಚೀಟಿನೂ ಕೂಡ ಅದನ್ನು ತೆರೆದು ನಾನು ಓದಲೇ ಇಲ್ಲ. ತಂದ ಸ್ಥಿತಿನಲ್ಲೇ ಅವನ್ನ ಬೆಂಕಿಗೆ ಹಾಕ್ತಾ ಇದ್ದೆ. ಅವಳಿಗೆ ತುಂಬ ಸಿಟ್ಟು ಬರ್ತಾ ಇತ್ತು, ಏಕೆಂದರೆ ಮಹೇಶನ ಪ್ರೀತಿನ ಒಪ್ಕೊಳ್ದೇ ಅವಳು ಹೇಗೆ ಮಾಡ್ತಿದ್ದಾಳಲ್ಲ ಅಂತ. ಹೆಣ್ಮಕ್ಳಿಗೆ ಈ ಸುಖ ಗನಾತ್ ಕಲ್ಲದೆ ಅವಂಗೇನಾಗಿದೆ ಮಳ್ಳಿ,
ಚೆಂದಿಲ್ವಾ ಮಾಸ್ತರಕ್ಕಿ ಮಾಡುವ ಹತ್ತ ಕುತ್ರಿ ಗುದ್ದಿ ಪಾಲ ಬತ್ತಿದ ತಿಳ್ಕ ಅಂಥೇಳಿ ಅವಳು ಬುದ್ಧಿನ ಹೇಳ್ತಾ ಇದ್ಲು. ಆ ಹುಟ್ಟ ದಮ್ಮಿನ ರೋಗದ ಶ್ಯಾಮ್ಲಕ್ಕ ಒಂದು ದಿನ ಹೀಗೆ ನರಳ್ತಾ ನರಳ್ತಾ ಸತ್ತೋಗ್ತಾಳೆ. ಅವಳನ್ನು ನೀನು ಹೀಗೆ ಮಧ್ಯಸ್ಥಿಕೆಯಾಗಿ ಹಿಂಗೆ ಪತ್ರವ್ಯವಹಾರಕ್ಕೆಲ್ಲ ಬಳಸ್ಕೊಂಡ್ರು ಕೂಡ ಅವಳ ಸಾವಿನ ಬಗ್ಗೆ ನಿನಗೆ ಕಿಂಚಿತ್ ಒಮ್ಮೆ ಕೂಡ ನೋವಿನಿಂದ ನೀನು ಅವಳ ಸಾವಿಗೆ ಒಂದು ಕನಿಕರವನ್ನು ವ್ಯಕ್ತಪಡಿಸಲಿಲ್ಲ. ಮಾಮೂಲು ಬೆಳಗ್ಗೆನೆ ನೀನು ದೋಣಿಲಿ ಒಂದು ಸಂತೋಷದಿಂದ ನಗ್ನಗ್ತಾ ಇರ್ತಿದ್ದನ್ನು ನಾನು ನೋಡಿದ್ದೆ. ವಿಷಾದದ ಒಂದು ಸಣ್ಣ ಪಸೆ ಕೂಡ ಅಲ್ಲಿರಲಿಲ್ಲ. ನಿನ್ನನ್ನು ಬೆನ್ನಿಗೆ ಬಿದ್ದ ತಮ್ಮನೇನೋ ಅನ್ನೋ ಒಂದು ಪ್ರೀತಿನಲ್ಲಿ ಆ ಶ್ಯಾಮ್ಲಕ್ಕ ನಿನ್ನ ಬಗ್ಗೆ ನಿನ್ನ ಪರವಾಗಿ ನನ್ನ ಹತ್ರ ಹೇಳ್ತಾ ಇದ್ಲು. ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ಲು. ಆದರೆ ನೀನು ಅವಳಿಗೆ ಕೊಟ್ಟ ಬೆಲೆ ಏನು? ನಿನ್ನ ಸಲುವಾಗಿ ಬಿಸಿಲಲ್ಲಿ ಹೋಯಿಗೆ ತುಳಿದ ಶ್ಯಾಮ್ಲಕ್ಕ ಸತ್ತಿದ್ಲು. ನೀ ಏನು ಆಗ್ದವನಂತೆ ಇದ್ದಿ. ನಿನ್ನ ಎಂದಿನ ಡೋಂಗಿಯಲ್ಲಿ ಮಹೇಶ ನಿನ್ನ ಬಗ್ಗೆ ಹೇಳೋ ನೀನು ಶ್ಯಾಮ್ಲಕ್ಕನ ಬಳಸ್ಕೊಂಡಿದ್ದೆ ಬದುಕಿರಬೇಕಾದ್ರೆ. ನೀನು ಎಂಥವನು ಅಂತ ಹೇಳಕ್ಕೆ ಅವಳಿಗೆ ಸಾಧ್ಯ ಆಗಲಿಲ್ಲ. ಆದರೆ ಅವಳು ಸತ್ತ ನಂತರ ನಿನ್ನ ಸರಿಯಾದ ಪರಿಚಯ ಮಾಡಿಕೊಟ್ಟಿದ್ಲು. ನಿನ್ನ ವ್ಯಕ್ತಿತ್ವ ಏನು ಅಂತ. ಅಂದರೆ ನನಗೆ ನಿನ್ನ ಬಗ್ಗೆ ಒಳ್ಳೆಯದನ್ನೇ ಹೇಳಿದಾಗ ನನಗೆ ನಿನ್ನ ಬಗ್ಗೆ ತೀರ್ಮಾನ ಮಾಡಲಿಕ್ಕಾಗಲಿಲ್ಲ. ಈಗ ಅವಳು ಸತ್ತ ನಂತರ ಏನು ನಿನ್ನ ಕತೆ ಅನ್ನೋದು ನಿಜವಾಗಿ ನಿನ್ನ ಮುಖವಾಡವನ್ನು ಕಳಚಿ ನನಗೆ ತೋರಿಸ್ದೆ. ಒಂದು ಕಣ್ಣಲ್ಲಿ ಹೂ ಬಿದ್ದ ಕರಿಮಚ್ಚೆಯ ಮುಖದ ಒಂದು ಗಲ್ಲ ಹೂತು ಹೋದಂಥ ಹೂ ಬಿದ್ದರೆ ಹಾರಿ ಹೋಗುವಂತಿದ್ದ ಶ್ಯಾಮ್ಲಕ್ಕ ನಿನಗಾಗಿ ಎಷ್ಟು ಕಷ್ಟಪಟ್ಲು. ಅವಳ ಅನಾರೋಗ್ಯ ಆ ಒಂದು ನೋವಿನಿಂದ ಕೂಡಿದರೂ ಕೂಡ ನಿನ್ನ ಬಗ್ಗೆ. ಆದರೆ ಎಷ್ಟೆಲ್ಲ ಕೆಟ್ಟದಾಗಿ ಬೈದ್ಬಿಟ್ಟಿದ್ದೆ ಅವಳನ್ನು ನೀನು. ಅವತ್ತು ತುಂಬ ಹತ್ತುಬಿಟ್ಟಿದ್ದೆ ಅಂತ ಹೇಳಿ. ಅಂದರೆ ನೀನು ಮಹೇಶ ಹೇಗೆ ನೀನು ಅವಕಾಶವಾದಿ, ಯಾರ ಬಗ್ಗೆನೂ ನಿಜವಾದ ಪ್ರೀತಿ ಇಲ್ಲದೇ ಹೇಗೆ ನೀನು ಮಾಡ್ತೀಯಾ ಅನ್ನೋದನ್ನು ಇಲ್ಲಿ ಶ್ಯಾಮಲಕ್ಕನ ಘಟನೆಯ ಮೂಲಕ ಆ ಪಪ್ಪಿ ತನ್ನ ಪತ್ರದಲ್ಲಿ ಮಹೇಶನಿಗೆ ಉತ್ತರವಾಗಿ ಈಗ ನಡುವಯಸ್ಸಿನಲ್ಲಿ ಯೌವನದಲ್ಲಿ ಆದಂತಹ ನೋವು, ನಿರಾಸೆ ಮತ್ತು ಮನಸ್ಸಿನ ವಿಷಾದದ ಅನೇಕ ಮುಖಗಳನ್ನು ಈಗ ಅವಳು ಮಹೇಶನಿಗೆ ಪತ್ರದ ಮೂಲಕ ಹೇಳ್ತಿದ್ದಾಳೆ. ಹಾಗೆಯೇ ಆ ಮಹೇಶನ ಜೀವನದಲ್ಲಿ ಬಂದಂತಹ ರಾಧೆಯ ಪಾತ್ರವನ್ನು ಇಲ್ಲಿ ಹೇಳ್ತಾ ಹೋಗ್ತಾಳೆ. 15 ವರ್ಷಗಳ ಹಿಂದೆ ನೀನು ರಾಧೆಯನ್ನು ಬರೆದದ್ದು ನಿನ್ನ ಕಡೆಯ ಪತ್ರ. ನಾನು ನಿಂದು ಒಂದೇ ಒಂದು ಪತ್ರ ಓದಿದ್ದೆ. ಆ ಪತ್ರದಲ್ಲಿ ನೀನು ರಾಧೆನ ಬರೆದಿದ್ದೆ. ಅದೊಂದೇ ಪತ್ರವನ್ನು ನಗು ಬಂದಿತ್ತು ನಂಗೆ ಅದನ್ನು ನೋಡಿದಾಗ. ಆದರೆ ನಿನ್ನ ಮುಖ ನೀನೇ ಕಳ್ಕೊಂಡೆ. ಅವತ್ತು BA ಕಡೆ ವರ್ಷದ ಸೆಂಡಪ್ ಪಾರ್ಟಿ ದಿನ ನನ್ನ ಎಲ್ಲ ಮನಸ್ಸಿನ ದಿಗಿಲಿಗೂ ಒಂದು ಪೂರ್ಣ ವಿರಾಮ ಹಾಕಿದ ದಿನ ಕೂಡ ಹೌದು. ಆ ವರ್ಷ ನಾನೊಂದಿಷ್ಟು ತುಂಬ ಖುಷಿನಲ್ಲಿದ್ದೆ. ಕಾರಣ ನಾನು ಬರೆದಂಥ ಚಿತ್ರಕ್ಕೆ ರಾಜ್ಯ ಮಟ್ಟದ ಬಹುಮಾನ ಸಿಕ್ಕಿತ್ತು. ನಾನು ಚಿತ್ರ ಬರೀತೀನಿ ಅಂತ ನಮ್ಮ ಯಾವ ಗುರುಗಳಿಗೂ ಗೊತ್ತಿರಲಿಲ್ಲ. ಬಹುಮಾನ ಬಂದ ನಂತರ ಗೊತ್ತು. ಅವರೆಲ್ಲರೂ ಆಶ್ಚರ್ಯ ಅಭಿಮಾನದಿಂದ ನನ್ನೆಲ್ಲ ಮನಸ್ಸು ತುಂಬಿ ಹಾರೈಸ್ತಾ ಇದ್ದರು. ಎಲ್ಲರೂ ಬಂದು ನಿನ್ನ ಕತೆ ಕರೆ ಅಂತ ತಿಳಿದವರು 5 ವರ್ಷದ ಅನೇಕ ಎಲ್ಲರಿಂದ ಸೆಂಡಪ್ಪಲ್ಲಿ ಎಲ್ಲರಿಂದ ವಿದಾಯ ಹೇಳ್ತಕ್ಕಂಥ ಸಂದರ್ಭ. ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಈ ಸಾಧನೆಗೆ ಅಭಿನಂದಿಸ್ತಾ ನಮಗೆಲ್ಲ ವಿದಾಯ ಹೇಳ್ತಿದ್ರು. ನೀ ಏನೋ ಅಂತ ತಿಳಿದಿದ್ದೋ ಸಾರಿ ಅಂತ ಅನೇಕ ಸ್ನೇಹಿತರು ಕೇಳ್ತಾಯಿದ್ರು. ಆ ಮಾತಿಗಾಗಿ ನಾನು ಕಾದವಳಂತೆ ಕೂಸಿದು ಕೂತು ಗಂಟೆಗಟ್ಟಲೆ ಹತ್ತಿದ್ದೆ. ಏಕೆಂದರೆ ಇದುವರೆಗೂ ನನ್ನದಲ್ಲದ ತಪ್ಪಿಗೆ ಅವರೆಲ್ಲರ ದೃಷ್ಟಿಯಲ್ಲಿ ಅಪರಾಧಿಯಾಗಿದ್ದೆ ನಾನು. ಆದರೆ ಇವತ್ತ ನಿಜ ಸತ್ಯಕ್ಕೆ ಸಾವಿಲ್ಲ, ಸತ್ಯಮೇವ ಜಯತೆ ಅನ್ನೋ ರೀತಿ ಸತ್ಯವೇ ಜೀವನವೇ ಸತ್ಯ ಅನ್ನೋ ರೀತಿ ಸತ್ಯ ಹೊರಗಡೆ ಬಂದಿತ್ತವತ್ತ ಕೆಲವರ ಮುಂದೇನಾದರೂ. ಹಾಗೂ ಅನೇಕ ಪುಸ್ತಕಗಳ ಒಂದು ಕೊಡುಗೆಯನ್ನು ಕೊಡೋದ್ರ ಮೂಲಕ ಅಲ್ಲಿ ಅವರೆಲ್ಲರೂ ನನ್ನನ್ನು ಆಶೀರ್ವದಿಸಿದ್ರು. ನೀನು ಮುಂದೆ ಓದು, ನೀನು ಇಡೀ ಯೂನಿವರ್ಸಿಟಿಗೆ ರ್ಯಾಂಕ್ ಬಾ ಅಂಥೇಳಿ, ನಾವಿಟ್ಟ ಭರವಸೆಯನ್ನು ಹುಸಿ ಮಾಡಬೇಡ, ಹೀಗೆ ಇರು ಕಡೆ ತನಕ, ಏನಾದರೂ ಮೇಲೆ ನಾವಿಟ್ಟ ಭರವಸೆಯನ್ನು ಉಳಿಸ್ಕ ಅಂತ ಹೇಳಿ ಎಲ್ಲ ಶಿಕ್ಷಕರು ಇದನ್ನು ಹೇಳಿ ನಾನು ತುಂಬ ಸಂತೋಷವನ್ನು ಕಂಡಂತಹ ದಿನ ಅದು ಆಗಿತ್ತು.
ನಾನು ಶಾಲೆಯಲ್ಲಿ ಇಬ್ಬರಿದ್ವಿ. ರಾಧೆ ಮಾತ್ರ ಕಟ್ಟಿನ ಮೇಲೆ ಕೋಪಕ್ಕೆ ಹೋಗಬೇಕಾಯ್ತು. ದೋಣಿ ದಾಟಿದ ಕೂಡಲೇ ಕಿಣಿ ಅಂಗಡಿ ಕಟ್ಟೆಲಿ ನಿನ್ನನ್ನು ಕಂಡೆ. ಮಹೇಶನ್ ಕರ್ಕೊಂಡು ಹೋಗಿ ಅಂದ್ಲು ಅವಳು ಶಾಲು ರಾಧೆಗೆ. ಉಸಿರೆತ್ತಿದ್ರೆ ಪಪ್ಪಿನೇ ಮದುವೆ ಆಗೋನು ಅಂತಿದ್ದವನು ಉಳಿದ ಹುಡುಗಿಯರ ವಿಷಯದಲ್ಲಿ ಸೇಫ್ ಅಂತ ಅವಳ ಲೆಕ್ಕ. ಏಕೆಂದರೆ ಅವನು ಯಾವಾಗಲೂ ಪಪ್ಪಿ ಹೆಸರು ಹೇಳ್ತಿದ್ರಿಂದ ಪಪ್ಪಿನೇ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದ. ಆದ್ದರಿಂದ ಬೇರೆ ಹುಡುಗಿರ ಸವಾಸ ಹೋಗಲ್ಲ, ಪರನಾರಿ ಸಹೋದರ ಅಂಥೇಳಿ ಬೇರೆಯವ್ರನ್ನ ಅಕ್ಕ ತಂಗಿ ಆಗಿ ನೋಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಅವಳು ಹೇಳ್ತಾಳೆ. ಅಲ್ಲಿ ಅಲ್ಲಿ ದೇವಸ್ಥಾನ ಇಳಿತಿದ್ದಂತೆ ನೀನು ರಾಧೆಯೊಡನೆ ಅಸಭ್ಯ ಮಾತಾಡಿದ್ದು, ಆದರೆ ಹಾಗಿದ್ದವನು ನೀನು ಬೇರೆಯವರ ದೃಷ್ಟಿನಲ್ಲಿ ನೀನು ಹಾಗಿದ್ದೆ. ನಿನ್ನ ಮನಸ್ಸಾಕ್ಷಿ ಆ ರೀತಿ ಇರಲಿಲ್ಲ, ನಿನ್ನ ವರ್ತನೆ ಅದು ಹಾಗಿರಲಿಲ್ಲ. ಏಕೆಂದರೆ ಒಮ್ಮೆ ರಾಧೆ ನಿನಗೆ ಏಕಾಂಗಿಯಾಗಿ ಸಿಕ್ಕಂಥ ಸಂದರ್ಭದಲ್ಲಿ ನೀನು ಅಸಭ್ಯವಾಗಿ ಮಾತಾಡಿದ್ದು, ಅವಳನ್ನು ತಬ್ಕೊಳಕ್ಕೆ ಹೋಗಿದ್ದು, ಅಪರೂಪಕ್ಕೆ ಸೀರೆಯುಟ್ಟವಳಂತ ಉಡಿಬಿಚ್ಚಕ್ಕೆ ಹೊರಟಿದ್ದು, ಹಿಂದೆ ಹೊನ್ನಪ್ಪಣ್ಣ ಬರ್ತಾ ಇದ್ದಿದ್ದನ್ನು ಕಂಡು ಹೆದರಿ ನೀನು ಹಳ್ಳಕ್ಕೆ ಓಡಿ ಹೋಗಿದ್ದು, ಆ ಸಮಯದಲ್ಲಿ ಅವಳ ಕಾಲನ್ನು ತುಳಿದ ರಭಸಕ್ಕೆ ಅವಳ ಹೆಬ್ಬೆರಳು ಒಡೆದು ಹೋಗಿದ್ದು. ಹೀಗೆ ಬೆಳಗ್ಗೆ ಬಂದಂತಹ ರಾಧೆ ನಮ್ಮನೆ ಮಾಳಿಗೆ ಮೇಲೆ ಗಳಗಳನೆ ಹತ್ತು ಈ ಕಥೆಯೆಲ್ಲ ಹೇಳಿದ ಮೇಲೆ ಅಲ್ಲೇನು ಕೂಡ ಉಳಿದಿರಲಿಲ್ಲ. ರಾಧೆಗೆ ನಿನ್ನ ಮೇಲೆ ಮನಸ್ಸಿತ್ತು, ಆದರೆ ನಿನಗೆ ಕೇವಲ ಅವಳ ಅಂದ ಶರೀರ ಮಾತ್ರ ಬೇಕಿತ್ತು. ಮನಸ್ಸು ಪ್ರೀತಿ ಪ್ರೇಮಕ್ಕೆ ಅಲ್ಲಿ ಸಾಕ್ಷಿ ಜಾಗ ಇರಲಿಲ್ಲ. ಅದಕ್ಕೆ ಅವಳು ಏನು ಹೇಳಿದರೂ ನಾನು ನಂಬಾರ್ದು, ನೀನು ಉಪದೇಶವೇ ಧೈರ್ಯವೇ ನಿನಗೆ ಗೊತ್ತಿತ್ತು. ಶಾಲು ರಾಧೆಗಿರಿಗಿಟ್ಲೆ ಒಂದಿನ ಸತ್ತು ಹೋಗುತ್ತೆ ಅಂತ ನಾವು ಬಾಯಿ ಬಿಡಲಾರೋ, ಅದಕ್ಕೆ ಮತ್ತೊಂದು ವರ್ಷ ನೀನು ನಿನ್ನ ನಾಟಕವನ್ನು ನಿರಾಳವಾಗಿ ಆಡಿದೆ. ಏಕೆಂದರೆ ಈ ವಿಷಯ ಗೊತ್ತಿದ್ರೂ ನಾವು ಬಾಯ್ಬಿಟ್ಟು ಯಾರೂ ಹೇಳ್ದೆ ಇದ್ದರಿಂದ ನೀನು ಮಾಮೂಲಿ ನಿನ್ನ ವರಸೆನಲ್ಲೇ ಯಾರಿಗೂ ಗೊತ್ತಿಲ್ಲ ಅನ್ನೋ ರೀತಿ ನಾನು ಭಾರಿ ಅಮರ ಪ್ರೇಮಿ ಅನ್ನೋ ರೀತಿ ಮುಖವಾಡನ ಹಾಕೊಂಡು ನನ್ನ ಹೆಸರನ್ನ ಜೊತೆ ನೀನು ಆಟ ಆಡಿದೆ. ರಾಧೆಯ ಬದುಕಿನ ಪ್ರಶ್ನೆಗೆ ನಿನ್ನ ಉದ್ದಟತನವನ್ನು ಔಡುಗಚ್ಚಿ ನುಂಗಬೇಕಾಯಿತು. ಇದನ್ನು ಬಾಯ್ಬಿಟ್ಟು ಹೇಳಿದರೆ ರಾಧೆಯ ಮುಂದಿನ ಭವಿಷ್ಯ ಕಷ್ಟ ಆಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳ ಜೀವನದಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಬಂದರೂ ಅವರ ಇಡೀ ಬದುಕಲ್ಲಿ ಅದು ಅವರನ್ನು ಹೆಜ್ಜೆ ಹೆಜ್ಜೆಗೂ ಕೊಲ್ಲುತ್ತೆ. ಅದು ನಿಜ ಇರಲಿ ಸುಳ್ಳಿರಲಿ, ಅದು ಅವರ ಬದುಕಲ್ಲಿ ತುಂಬ ಕೆಟ್ಟದಾಗಿ ಪರಿಣಮಿಸುತ್ತೆ. ಅದಕ್ಕಾಗಿ ನಾನು ಅದನ್ನು ಸಹಿಸ್ಕೊಂಡು ಸುಮ್ಮನಾದೆ. ಏಕೆಂದರೆ ಹೆಣ್ಣು ಮಕ್ಕಳನ್ನು ಮಡಿಕೆಗೆ ಹೋಲಿಸ್ತಾರೆ. ಮಡಿಕೆ ಹೇಗೆ ಅದಕ್ಕೆ ಮತ್ತೆ ಮೈಲಿಗೆ ಆದರೆ ಅದನ್ನು ಮಡಿ ಮಾಡಲಿಕ್ಕಾಗಲ್ಲ, ಅದನ್ನು ಎಸಿಬೇಕು. ಹಾಗೆ ಅಕಸ್ಮಾತ್ ಏನಾದರೂ ಒಂದು ಸಣ್ಣ ಒಂದು ಏಟು ಬಿದ್ದರೂ ಕೂಡ ಮಡಿಕೆ ಒಡೆದು ಹೋಗುತ್ತೆ. ಅದರಿಂದ ಮಡಿಕೆ ಹಾಗೂ ಹೆಣ್ಣಿನ ಜೀವನ ಎರಡೂ ಒಂದೇ. ಮುಳ್ಳು ಬಟ್ಟೆ ಮೇಲೆ ಬಿದ್ದರೂ ಬಟ್ಟೆ ಹರಿದೋಗುತ್ತೆ, ಬಟ್ಟೆ ಹೋಗಿ ಮುಳ್ಳು ಮೇಲೆ ಬಿದ್ದರೂ ಬಟ್ಟೆ ಹರಿದು ಹೋಗುತ್ತೆ. ಆ ರೀತಿ ಹೆಣ್ಣು ಮಕ್ಕಳ ಬದುಕು ಹೆಣ್ಣೇ ತಪ್ಪು ಮಾಡಲಿ ಗಂಡೇ ತಪ್ಪು ಮಾಡಲಿ ಕೊನೆಗೆ ಬೀದಿಗೆ ಬರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಬದುಕು. ಆ ದೃಷ್ಟಿಯಿಂದ ನಾನು ರಾಧೆಯ ಜೀವನದಲ್ಲಿ ಅದು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಬಾಯ್ಬಿಟ್ಟು ನಿನ್ನ ಆ ಅಸಭ್ಯ ವರ್ತನೆಯನ್ನು, ನಿನ್ನ ಮುಖವಾಡವನ್ನು, ನಿನ್ನ ಮೋಸವನ್ನು ಬಯಲು ಮಾಡೋಂಥ ಮನಸ್ಸು ಮಾಡಲಿಲ್ಲ. ಆ ಧೈರ್ಯದ ಮೇಲೆ ನೀನು ಎಷ್ಟು ಆಟ ಆಡಿದೆ ಮಹೇಶ, ನೆನಪಿದೆಯಾ ನಿನಗೆ? ಒಮ್ಮೆ ಕೂತು ನೀನೀಗ ಆ ಹಿಂದಿನ ಇದನ್ನು ಯೋಚನೆ ಮಾಡು. ಈಗ ಭಾರಿ ಸಭ್ಯಸ್ಥನಂತೆ ಹೆಂಡತಿ ಮಕ್ಕಳ ಜೊತೆ ಈ ರೀತಿ ಒಂದು ವ್ಯವಹಾರದಲ್ಲಿ ಶ್ರೀಮಂತನಾಗಿ ಬದುಕ್ತಾ ಇದೆಯಲ್ಲ. ಅನೇಕ ಶ್ರೀಮಂತರ ಅನೇಕ ಮುಖವಾಡಗಳನ್ನು ಕಳಚಿದರೆ ಹಿಂದೆಲ್ಲ ಇಂಥ ಮುಖಗಳೇ ನಮಗೆ ಕಂಡುಬರುತ್ತೆ. ಹಾಗೆ ಅವಳು ಮುಂದುವರೆದು ಹೇಳ್ತಾಳೆ, ನಿಂಗೆ ಗೊತ್ತಿಲ್ಲದ ಸುದ್ದಿ ಒಂದಿದೆ, ಇನ್ನೂ ಒಂದೇನು ಗೊತ್ತಾ? ಅದೇ ರಾತ್ರಿ ಮೊದಲು ಬಾರಿ ನಾನು ನಿನ್ನ ಬಗ್ಗೆ ಒಳ್ಳೆಯದಾಗಿ ಯೋಚನೆ ಮಾಡಿದ್ದೆ. ನನ್ನ ಜೀವನದಲ್ಲಿ ಯಾರನ್ನಾದರೂ ಒಬ್ಬರು ಮದುವೆ ಆಗಬೇಕಲ್ವಾ? ಯಾರನ್ನಾದ್ರೂ ಒಬ್ಬನ ಮದುವೆ ಆಗೋದಕ್ಕಿಂತ ಮಹೇಶನ್ನೇ ಮದುವೆ ಆದರೆ ಏನು ತಪ್ಪು? ಏಕೆಂದರೆ ಮಹೇಶ ನನ್ನನ್ನು ಇಷ್ಟಪಡ್ತಿದ್ದಾನೆ, ಅದರಿಂದ ನಾನು ಮದುವೆ ಆದರೆ ಚೆನ್ನಾಗಿರ್ಬೋದೇನೋ ಅಂತ ಯೋಚನೆ ಮಾಡಿದ್ದೆ. ಆದರೆ ಆ ರಾತ್ರಿ ಯೋಚನೆಗೆ ಆ ಮುಂಜಾನೆಯ ತಣ್ಣೀರು ಮಿಂದು ಬಂದೆ. ಅಂದರೆ ಅಷ್ಟೊತ್ತಿಗೆ ರಾಧೆ ವಿಚಾರ ಗೊತ್ತಾಗಿ ನಾನು ಎಂಥ ತಪ್ಪು ತೀರ್ಮಾನ ತಗೊಂಡಿದ್ದೆ ಅಂತ ಹೇಳಿ ಯೋಚನೆ ಮಾಡೋ ಹಾಗಾಗಿತ್ತು. ಈ ಪತ್ರ ನೀನು ನಿಧಾನವಾಗಿ ಕೂತು ಓದಿ ನಿನ್ನ ಮನಸ್ಸನ್ನು ಒಮ್ಮೆ ನೀನೇ ತೀರ್ಮಾನ ಮಾಡು. ಜಡ್ಜ್ ಮಾಡ್ಕೊ ಅಲ್ಲಿ ನಿನ್ನ ವರ್ತನೆಗಳು ಏನಾಗಿದ್ದೋ ಏನು ಅಂತ. ನೀನೇನು ನನಗೆ ಉತ್ತರ ಕೊಡೋ ಪ್ರಯತ್ನ ಏನು ಮಾಡಬೇಡ, ಈ ಪತ್ರಿಕೆನ ಉತ್ತರ ಬರೀಬೇಡ ನೀನು.
ಸಾಧ್ಯವಾದರೆ ನೀನು ಒಂದು ನಿಶ್ಚಲವಾದ ರಾತ್ರಿನಲ್ಲಿ ಆ ಚಂದ್ರನ ನೋಡ್ತಾ ಆ ತಂಪಾದ ತಂಗಾಳಿನಲ್ಲಿ ನಿನ್ನ ಹೆಂಡತಿ ಕೈ ಹಿಡಿದು ನಿನ್ನ ಬಗ್ಗೆ ಎಲ್ಲ ಹೇಳ್ಕೊ, ನಾನು ಹೀಗೆಲ್ಲ ತಪ್ಪು ಮಾಡಿಬಿಟ್ಟೆ ನನ್ನ ಜೀವನದಲ್ಲಿ ಅಂತ ಒಂದೇ ಒಂದು ಪಶ್ಚಾತ್ತಾಪದ ನುಡಿಯನ್ನು ನುಡಿ. ನೀನು ಅವಳ ನಿಟ್ಟುಸಿರನ್ನು ನೆತ್ತಿಯ ಮೇಲೆ ಧರಿಸು. ಬದುಕು ಬೇರೆಯೇ ಆಗಿರುತ್ತೆ ನೋಡು. ಇನ್ನೊಂದು 2 ವರ್ಷದಲ್ಲಿ ನನ್ನ ಮಗಳು ಕಾಲೇಜಿನ ಮೆಟ್ಲತ್ತಾರೆ. ನೀನು ಮಾಡಿದಂಥ ಇಂಥ ಘಟನೆಗಳಾವು ಆ ಹೆಣ್ಣು ಮಕ್ಕಳಿಗೆ ಆಗದೆ ಇರಲಿ. ಮತ್ತು ಬೇಡವಲ್ವಾ, ನಿನ್ನ ಮಗಳಾದರೂ ಆಗೋದು ಬೇಡ, ನನ್ನ ಮಗಳಾದರೂ ಆಗೋದು ಬೇಡ. ಪ್ರಪಂಚದ ಯಾವ ಹೆಣ್ಣು ಮಕ್ಕಳು ಈ ಪರಿಸ್ಥಿತಿಯನ್ನು ಎದುರಿಸೋದು ಬೇಡ. ಇದರೊಂದಿಗೆ ಒಂದು ಇನ್ವಿಟೇಷನ್ ಕೂಡ ಇಟ್ಟಿದ್ದೀನಿ. ಬರುವಾರ ಕಲಾಭವನದಲ್ಲಿ ನನ್ನ ಚಿತ್ರಗಳ ಪ್ರದರ್ಶನವನ್ನು ಇಟ್ಟಿದ್ದೀವಿ. ಬಾ. ಆಗೆಲ್ಲ ನೀನು ಪರ್ದೆ ಹಿಂದೆ ಇದ್ದು ನನ್ನ ಸಂತೋಷ ಪಡಲಿಕ್ಕೂ ಆ ಸಂತೋಷಕ್ಕೂ ತಣ್ಣೀರೆರ್ತಿದ್ದಂಥ ವ್ಯಕ್ತಿ. ಆದರೆ ಈಗ ಆ ಮುಗ್ಧತೆ, ಆ ಭಯ, ಇದು ನನಗಿಲ್ಲ. ಇವತ್ತು ಧೈರ್ಯವಾಗಿ ನಾನು ಎಲ್ಲವನ್ನೂ ಎದುರಿಸಬಲ್ಲೆ. ಆದ್ದರಿಂದ ನೀನೀಗ ಮುಂದೆ ಬಂದು ಇದನ್ನು ನೋಡು. ಆ ಚಿತ್ರಗಳ ಬಣ್ಣಕ್ಕೆ ಭಾವದ ಭಿತ್ತಿ ನೀನು. ಅಲ್ಲಿಯ ಭಯ, ದಿಗ್ಭ್ರಮೆ, ವಿಷಾದಗಳೆಲ್ಲ ನಿನ್ನ ಕೊಡುಗೆಗಳೇ. ಆ ಚಿತ್ರದಲ್ಲೂ ಕೆಲವೊಂದು ಅಂಥ ಭಾವನೆಗಳಿದ್ದರೆ ಅವೆಲ್ಲ ನಿನ್ನ ಕೊಡುಗೆಗಳು. ನಿನ್ನಿಂದ ನಾನು ಅನುಭವಿಸಿರೋದು, ನಿನ್ನಿಂದ ನಾನು ಕಲ್ತಿರೋದು. ಇಷ್ಟಕ್ಕೂ ಬದುಕನ್ನು ಗಂಭೀರವಾಗಿ ಕಾಣುವ ಗರಜನ್ನು ನನಗೆ ತಂದವ ನೀನು. ಏಕೆಂದರೆ ನನಗೆ ತುಂಬ ಯೋಚನೆ ಮಾಡಲಿಕ್ಕೆ, ಜೀವನದ ಬಗ್ಗೆ ತುಂಬ ಇದು ಮಾಡಲಿಕ್ಕೆ ನೀನು ಅವಕಾಶವನ್ನು ಮಾಡಿಕೊಟ್ಟವು ನೀನು. ಒಂದು ನೋವಾದರೂ ಕೂಡ ಆ ನೋವಿನ ಬಗ್ಗೆ ಕೂಡ ಪ್ರತಿ ಕ್ಷಣ ಯೋಚನೆ ಮಾಡಿ ಅನುಭವಿಸಿದ್ದು ನಾನು. ಪ್ರತಿ ಕ್ಷಣವನ್ನು ನಾನು ಉತ್ಕಟವಾಗಿ ಬದುಕಲು ಹಚ್ಚಿದವ. ನಿನ್ನಲ್ಲಿದ್ದ ಅಪ್ಪಟ ಮನುಷ್ಯತ್ವದ ನಿರಂತರ ಹುಡುಕಾಟಕ್ಕೆ. ನಿನ್ನಲ್ಲಿ ಮನುಷ್ಯತ್ವನೇ ಇಲ್ಲ. ಅದು ಯಾವತ್ತಾದರೂ ಒಂದು ಗಳಿಗೆನಲ್ಲಿ ಯಾವುದಾದ್ರು ಒಂದು ಕಾರ್ಯದಲ್ಲಿ ಕಾಣುತ್ತಾ ಅಂಥೇಳಿ ಆ ಹುಡುಕಾಟದಲ್ಲೇ ನಿನಗೆ ತಿಳಿದೇ ನಾನು ನನ್ನನ್ನು ಸಿದ್ಧಗೊಳಿಸ್ಕೊಂಡಿದ್ದೆ. ಅದಕ್ಕಾಗಿ ಆದರೂ ಕೂಡ ನಿನಗೊಂದು ಒಳ್ಳೆಯ ದೊಡ್ಡ ನಮಸ್ಕಾರ ಅಂಥೇಳಿ ಈ ಪತ್ರವನ್ನು ಮುಗಿಸ್ತಾಳೆ. ವಿದ್ಯಾರ್ಥಿಗಳೇ, ಇದು ಪ್ರತಿ ಹೆಣ್ಣು ಮಕ್ಕಳು ತಮ್ಮ ಜೀವನದ ಒಂದು ಆತ್ಮಕಥೆ ಅಂತ ಹೇಳ್ಬೋದು. ಯಾವುದೇ ಹೆಣ್ಣು ಮಗಳಾಗಲಿ ಈ ಯೌವನದ ಒಂದು ಕಿಶೋರಾವಸ್ಥೆ ಹಂತದಲ್ಲಿ ಇಂಥ ಅನೇಕ ಮಜಲುಗಳನ್ನು, ಅನೇಕ ಇಂತಹ ವಿಕೃತ ಕಾಮವನ್ನು ಇಂಥವನ್ನು ಅನುಭವಿಸಿರ್ತಾಳೆ. ಬಾಯ್ಬಿಟ್ಟು ಹೇಳಲಾಗದಂತಹ ಹಾಗೂ ಪ್ರಪಂಚದ ಮುಂದೆ ತನ್ನನ್ನು ತಾನು ಸಾಬೀತು ಮಾಡ್ಕೊಳ್ದಂತಹ ಅನೇಕ ಪ್ರಸಂಗಗಳು ಪ್ರತಿ ಹೆಣ್ಣಲ್ಲೂ ಬರುತ್ತೆ. ಅದು ಇನ್ನು ಮುಂದಿನ ಪೀಳಿಗೆಲಾದರೂ ಅದು ಈ ಲೇಖಕರ ಆಶಯ ಇನ್ನು ಮುಂದಿನ ಮಕ್ಕಳೆಲ್ಲರೂ ಇಂಥದ್ದು ಬರದೇ ಇರಲಿ. ಹಾಗೆ ಆ ಮಕ್ಕಳು ನಿರ್ಭೀಡೆಯಿಂದ ಎಲ್ಲ ಕಡೆ ಸ್ವಚ್ಛಂದವಾಗಿ ಅವರ ಸಾಧನೆಯನ್ನು ತೋರಿಸ್ಲಿ, ಯಶಸ್ಸನ್ನು ಗಳಿಸ್ಲಿ, ಸಂತೋಷದ ಹಕ್ಕಿಯಂತೆ ಹಾರಾಡಲಿ ಅನ್ನೋದು ಅವರ ಆಶಯ ಆಗಿದೆ. ಆದರೂ ಇವತ್ತು ಕೂಡ ನಾವು ಇಂಥ ನೂರಾರು ಪ್ರಸಂಗಗಳನ್ನು ನಾವು ಸುತ್ತಮುತ್ತ ಮಾಧ್ಯಮಗಳಲ್ಲಿ ದೇಶದಲ್ಲಿ ನೋಡ್ತಾ ಇದ್ದೀವಿ. ಹೇಗೆ ಹೂವು ಹೊಸಕಿದಂತೆ ಆ ಮಕ್ಕಳ ಬದುಕನ್ನು ಹೊಸಕೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಮಾಜ, ಈ ಪುರುಷನ ದಬ್ಬಾಳಿಕೆ, ಅಧಿಕಾರ, ಆ ಕಾಮದ ಲಲಾಸೆಗೆ ಹೆಣ್ಣು ಮಕ್ಕಳ ಬದುಕು ಹೇಗೆ, ಯಾರ ಬದುಕು ಆ ಸಣ್ಣ ಹಸುಳೆಯಿಂದ ಹಿಡಿದು ವೃದ್ಧೆಯವರೆಗೂ ಕೂಡ ಯಾರೂ ನಿರಾತಂಕವಾಗಿ ಬದುಕ್ತೀವಿ ಅಂತ ಹೇಳೋ ಹಾಗಿಲ್ಲ. ಆ ಕಾಮುಕರ ಕಣ್ಣಿಗೆ ವಯಸ್ಸು, ಅವ್ರಿಗೆ ಯಾವ ಸ್ಥಾನ ಏನು, ತಾಯಿ ತಂಗಿ ಇದು ಯಾವ ಸಂಬಂಧ ಕೂಡ ಅಲ್ಲಿ ಕಾಣಿಸಲ್ಲ. ಆ ರೀತಿಯವರು ಒಂದು ಶೀಲಾ ಅನ್ನೋ ಹೆಸರನ್ನು ಇಟ್ಕೊಂಡು ಹೆಣ್ಣು ಮಕ್ಕಳನ್ನು ಸದಾ ಒಂದು ಭಯದ ವಾತಾವರಣದಲ್ಲೇ ಅವಳು ಬದುಕ್ತಕ್ಕಂಥ ಸ್ಥಿತಿ ಇದೆ. ಅದರಿಂದ ಅದು ಮುಂದಾದರೂ ತೋಲೋಗ್ಲಿ, ಮಹೇಶನಂಥ ವ್ಯಕ್ತಿಗಳಿಗೆ ಬುದ್ಧಿ ಬರಲಿ, ಅಂಥವ್ರಿಗೆ ಶಿಕ್ಷೆ ಆಗಿ ಸಮಾಜ ಸತ್ಯ ಅಸತ್ಯವನ್ನು ತೆರೆದು ನೋಡ್ತಕ್ಕಂಥ ಶಕ್ತಿ ಸಮಾಜಕ್ಕೆ ಬೇಕು. ಹೆಣ್ಣು ಅಂದ ತಕ್ಷಣ ಗಂಡು ಸೃಷ್ಟಿಸಿದ ಎಲ್ಲ ಗಾಳಿ ಮಾತಿಗೂ ಅಲ್ಲಿ ಸತ್ಯತೆ ಇರಲ್ಲ ಅನ್ನೋದು ಈ ಪ್ರಪಂಚಕ್ಕೆ ಗೊತ್ತಾಗಲಿ ಅನ್ನೋದು ಲೇಖಕರ ಆಶಯ ಹಾಗೂ ನಮ್ಮೆಲ್ಲ ಹೆಣ್ಣು ಮಕ್ಕಳ ಹಾರೈಕೆ, ಕನಸು, ಆಸೆಯಾಗಿದೆ. ಅದಾದಷ್ಟು ಈಡೇರಲಿ. ವಿನಯ ಒಕ್ಕೊಂದವರು ತುಂಬ ಚೆನ್ನಾಗಿ ಈ ಕಥೆಯಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ದಾರೆ.
ಧನ್ಯವಾದಗಳು.